ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಫ್ರಾಕನ್ನು ಸ್ಟಿಚ್ ಮಾಡೋದಕ್ಕೆ ಉಳಿದಿರುವಂತಹ ಬಟ್ಟೆಯನ್ನು ತಗೊಂಡಿನಿ. ನನ್ನ ಹತ್ರ ಸ್ವಲ್ಪ ಉಳಿದಿರುವಂತಹ ಬಟ್ಟೆ ಇತ್ತು. ಒಂದು 80 ಪಾಯಿಂಟ್ ಆದರೆ ಆರಾಮಾಗಿ ನೀವು ಈ ಫ್ರಾಕನ್ನು ಸ್ಟಿಚ್ ಮಾಡ್ಬೋದು. ಜೊತೆಗೆ ಮ್ಯಾಚಿಂಗ್ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿನಿ. ನೋಡ್ತಾ ಇರ್ಬೋದು ನೀವು. ಇದು 2 ಲೇಯರ್ಸಲ್ಲಿ ಐತಿ. 2 ಲೇಯರ್ಸಲ್ಲಿ ತೊಗೊಂಡಿರುವಂತಹ ಲೈನಿಂಗ್ ಬಟ್ಟೆಯ ಉದ್ದ 6.5 ಇಂಚ್ ಐತಿ ಮತ್ತು ಅಗಲ 11 ಇಂಚ್ ಐತಿ. ಇದನ್ನು ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಾಗ ಅಗಲ 5.5 ಇಂಚ್ ಆಗ್ತೈತಿ. ಅಂದ್ರೆ 11 ಇಂಚು ಅಗಲ ಇರುವಂತಹ 2 ಪೀಸ್ಗಳನ್ನು ತೊಗೊಂಡಿನಿ. ಉದ್ದ 6 ಇಂಚ್ ಐತಿ. ಅದರ ಸೇಮ್ ಅಳತೆಯಲ್ಲಿ ಈಗ ಮೇನ್ ಫ್ಯಾಬ್ರಿಕನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಒನ್ಸ್ ಅಗೇನ್ ನಿಮಗೆ ಮತ್ತೊಮ್ಮೆ ಅಳತೆಯನ್ನು ಹೇಳ್ಬಿಡ್ತೀನಿ. 2 ಪೀಸ್ ತೊಗೊಂಡಿನಿ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡೋದಕ್ಕೆ. ಪೀಸ್ನ ಅಗಲ 11 ಇಂಚ್ ಐತಿ ಮತ್ತು ಉದ್ದ 6.5 ಇಂಚ್ ಐತಿ. ಈ ರೀತಿ ಸೇಮ್ 2 ಪೀಸ್ ತೊಗೊಂಡಿನಿ. ಜೊತೆಗೆ ಮೇನ್ ಫ್ಯಾಬ್ರಿಕ್ ಕೂಡ ತೊಗೊಂಡಿನಿ. ಈಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊರಿ. ಅದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಜೋಡಿಸಿಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೋಬೇಕು. ಈ ರೀತಿ ಜೋಡಿಸಿಟ್ಕೊಂಡು ಮೇಲ್ಗಡೆ ಒಂದು ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡ್ರಿ, ಇಲ್ಲಾಂದ್ರೆ ನೀಟಾಗಿ ಫೋಲ್ಡ್ ಆಗೋದಿಲ್ಲ. ಅದಕ್ಕೋಸ್ಕರ ಅದಾದಮೇಲೆ ಲೈನಿಂಗ್ ಬಟ್ಟೆಯನ್ನು ತಿರುಗಿಸ್ಬಿಟ್ಟು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕೋರಿ. ಈಗ ಎಲ್ಲ ಸೈಡಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೊಳ್ಳೋಣ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರ್ದಾಡದೇ ಇರಲಿ ಅಂಥೇಳಿ, ಸ್ಟಿಫಾಗಿ ಕೂಡ್ತಾವು ಸ್ಟಿಚ್ ಮಾಡಿದಾಗ. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿನಿ. ಈಗ ಮೊದಲಿಗೆ ಏನು ತಿರುಗಿಸಿ ಹಾಕ್ಕೊಂಡಿದ್ವಲ್ಲ ಸ್ಟಿಚ್ಚನ್ನು, ಅಲ್ಲಿಗೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿನಿ. ಇದೇ ರೀತಿಯಾಗಿ ಇನ್ನೊಂದು ಪೀಸನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಮತ್ತು ನನ್ನ ಚಾನಲಲ್ಲಿ ಬಹಳಷ್ಟು ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಕಿಡ್ಸ್ಗೆ ಸ್ಟಿಚ್ ಮಾಡಿರುವಂಥದ್ದು ಮತ್ತು ದೊಡ್ಡವರಿಗೂ ಕೂಡ ಸ್ಟಿಚ್ ಮಾಡೀನಿ. ಲಾಂಗ್ ಫ್ರಾಕ್ಗಳನ್ನು ಸ್ಟಿಚ್ ಮಾಡೀನಿ. ಸ್ಯಾರಿಯಲ್ಲಿ ಲಾಂಗ್ ಫ್ರಾಕ್ ಭಾಳಷ್ಟು ವಿಡಿಯೋಸ್ಗಳನ್ನು ನೋಡ್ಬೋದು. ಮತ್ತು ಲಾಸ್ಟ್ ಒಂದು ಕಿಡ್ದು 2 ಇಯರ್ಸ್ ಬೇಬಿಗೆ ಒಂದು ಲೆಹೆಂಗಾವನ್ನು ಸ್ಟಿಚ್ ಮಾಡಿ ಅಪ್ಲೋಡ್ ಮಾಡೀನಿ. ಅದರದ್ದು ಟಾಪ್ ಇನ್ನೂ ಸ್ಟಿಚ್ ಮಾಡಿಲ್ಲ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಟಾಪ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ಸ್ಕರ್ಟ್ ಪಾರ್ಟನ್ನು ಕೂಡ ಜೋಡಿಸಿ ಇಟ್ಕೊಳ್ಳೋಣ. ಸ್ಕರ್ಟ್ ಪಾರ್ಟ್ಗಾಗಿ ನಾನು ಈ ರೀತಿ ಉಳಿದಿರುವಂತಹ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಅದಕ್ಕೆ ಸರಿ ಹೊಂದುವಂಗ ಲೈನಿಂಗ್ ಬಟ್ಟೆಯನ್ನು ತಗೋತೀನಿ. ನೋಡ್ತಾ ಇರ್ಬೋದು ನೀವು. ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ಐತಿ. ಈಗ 80 ಪಾಯಿಂಟ್ ಪೀಸ್ ಇತ್ತು, ಅದರಲ್ಲೇ 2 ಪೀಸ್ ತೊಗೊಂಡಿನಿ. ಈ ಸ್ಕರ್ಟ್ ಪಾರ್ಟ್ಗಾಗಿ ನಾನು ಉದ್ದ 10 ಇಂಚ್ ಮತ್ತು ಅಗಲ 20 ಇಂಚು ಇರುವಂತಹ 2 ಪೀಸ್ಗಳನ್ನು ತೊಗೊಂಡಿನಿ. ಎಕ್ಸ್ಟ್ರಾ ತೊಗೊಂಡ್ರೂ ಕೂಡ ನೀವು ಇನ್ನೂ ಹೆಚ್ಚಿಗೆ ತೊಗೊಂಡ್ರೂ ಕೂಡ ನೀರಿಗೆ ಇನ್ನೂ ನೀಟಾಗಿ ಕೂಡ್ತಾವು. ಬಟ್ಟೆ ಕಡಿಮೆ ಇತ್ತು, ಇಷ್ಟನ್ನೇ ತೊಗೊಂಡಿನಿ. 1 ಮೀಟ್ರ್ ಅಥವಾ 1 ಮೀಟ್ರ್ 20 ಪಾಯಿಂಟ್ ಕೂಡ ನೀವು ತೊಗೋಬೋದು. ಈಗ ಮೇನ್ ಫ್ಯಾಬ್ರಿಕ್ನ ಉದ್ದ 10 ಇಂಚು ಅಗಲ 20 ಇಂಚು ಇರುವಂತಹ 2 ಪೀಸಸ್ಗಳನ್ನು ತೊಗೊಂಡು ಜೊತೆಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಲೈನಿಂಗ್ ಬಟ್ಟೆಯನ್ನು ಮೇಲ್ಗಡೆ ಜಾಯಿಂಟ್ ಮಾಡ್ಕೊಳಕ್ತೀನಿ. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಫಿನಿಶಿಂಗ್ ಇಲ್ಲ ಅಂದ್ರೆ ಒಂದು ಸರ್ತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ರಿ. ಈಗ ಮೇಲ್ಗಡೆ ಎರಡು ಪಾರ್ಟ್ಸ್, ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ತೊಗೊಂಡಿರುವಂತಹ 2 ಪೀಸನ್ನು ಈ ರೀತಿ ಮೇಲ್ಗಡೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡು ಜೋಡಿಸಿ ಇಟ್ಕೋಬೇಕು. ಈ ಫ್ರಾಕಲ್ಲಿ ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ ಬರ್ತೈತಿ. ಟಾಪ್ ಪಾರ್ಟ್ಗಾಗಿ ನಾನು 6.5 ಇಂಚು ಉದ್ದ ತೊಗೊಂಡಿದ್ದೆ. ಈಗ ಸ್ಕರ್ಟ್ ಪಾರ್ಟ್ಗಾಗಿ 10 ಇಂಚು ಉದ್ದ ತೊಗೊಂಡಿನಿ. ಮತ್ತು ಇನ್ನು ಶೋಲ್ಡರಲ್ಲಿ ಇನ್ನು ಬೆಲ್ಟ್ ಬರ್ತೈತಿ. ಎಲ್ಲ ಸೇರಿ ಒಂದು 18ರಿಂದ 19 ಇಂಚು ಉದ್ದ ಇರುವಂತಹ ಫ್ರಾಕ್ ರೆಡಿ ಮಾಡಾಕ್ತೀನಿ ನಾನೀಗ. ಅದು ನಿಮ್ಮ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತೈತಿ. ಎಷ್ಟು ಉದ್ದದ ನೀವು ಫ್ರಾಕನ್ನು ರೆಡಿ ಮಾಡಾಕ್ತೀರಿ ಅದ್ರ ಮೇಲೆ ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊರಿ. ಈಗ ಟಾಪ್ ಪಾರ್ಟ್ಗಾಗಿ ಅಟ್ಯಾಚ್ ಮಾಡಲಿಕ್ಕೆ ನಾನು ಈ ರೀತಿ ಕಾಂಟ್ರಾಸ್ಟ್ ಕಲರಲ್ಲಿರುವಂತಹ ಫ್ಯಾಬ್ರಿಕನ್ನು ತೊಗೊಂಡಿನಿ. ಅದನ್ನು 2 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೊಳಕ್ತೀನಿ. ಜಸ್ಟ್ 2 ಇಂಚಸ್ ಇರುವಂತಹ ಪಟ್ಟಿಯನ್ನು ತಗೊಂಡು ನಾನು ಈ ರೀತಿ ಪ್ಲೇಟ್ಸ್ ಮಾಡ್ಕೊಳಕ್ತೀನಿ. ನೀಟಾಗಿ ಪ್ಲೇಟ್ಸ್ಗಳ ಅಳತೆ ಒಂದೇ ರೀತಿಯಾಗಿ ಬರಲಿ, ಹೆಚ್ಚು ಕಡಿಮೆ ಬೇಡ, ಇಲ್ಲಾಂದ್ರೆ ನೀಟಾಗಿ ಕಾಣಲ್ಲ. ನೀವು ನೋಡ್ತಾ ಇರ್ಬೋದು. ಈಗ ನಾನು
ಡ್ರೆಸ್ಸಿಗೆ ಫ್ರಾಕಿಗೆ ಯಾವ ರೀತಿ ಬಟ್ಟೆಯನ್ನು ತಗೊಂಡಿದ್ದೆ ಅದೇ ಸೇಮ್ ಫ್ಯಾಬ್ರಿಕಲ್ಲಿ ನನ್ನ ಹತ್ರ ಕಟ್ ಪೀಸ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡಿನಿ ನೀರಿಗೆಗಾಗಿ. ನೀವು ಬೇಕಿದ್ರೆ ಕಾಂಟ್ರಾಸ್ಟ್ ಕಲರ್ಸ್ ಯಾವುದೇ ಬಟ್ಟೆ ಇದ್ರೂ ಕೂಡ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಈ ರೀತಿ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಎರಡನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಮೇನ್ ಫ್ಯಾಬ್ರಿಕ್ ಏನು ರೆಡ್ ಕಲರ್ದು ಐತಲ್ಲ ಅದರಲ್ಲಿನೇ ಒಂದು ಸ್ವಲ್ಪ ಪೀಸನ್ನು ಕಟ್ ಮಾಡ್ಕೊಡಾಕ್ತೀನಿ. ಒಂದು 2 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಈಗ ನೀರಿಗೆ ಏನು ಮಾಡಿನಲ್ಲ ಅದಕ್ಕೆ ಸೈಡಲ್ಲಿ ಪೈಪಿಂಗ್ ಥರ ಜಾಯಿಂಟ್ ಮಾಡ್ಕೋತೀನಿ. ಪೈಪಿಂಗೇ ಮಾಡ್ಕೋತೀನಿ. ಅದಕ್ಕೆ ಸ್ವಲ್ಪ ದಪ್ಪ ಪೈಪಿಂಗ್ ಬರ್ತೈತಿ, ಸಣ್ಣ ಪೈಪಿಂಗ್ ಅಲ್ಲ. ಈ ರೀತಿ ನೀರಿಗೆ ಮಾಡ್ಕೊಂಡಿನಲ್ಲ ಒಂದು ಸೈಡಲ್ಲಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ ಥರ ರೆಡಿ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ನೀರಿಗೆ ಏನು ಮಾಡಿಟ್ಟಿದ್ದೆ ಅಲ್ಲ ಅದರದ್ದು ಒಂದು ಸೈಡಲ್ಲಿ ನಾನು ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಪಟ್ಟಿಯನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಈ ರೆಡ್ ಕಲರ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಒಂದು ಸೈಡಲ್ಲಿ. ಈಗ ಇದನ್ನು ಇನ್ನೊಂದು ಸೈಡ್ಗೆ ತಿರುಗಿಸ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಪೈಪಿಂಗ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ನಾನು ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಇದನ್ನು ನೀರಿಗೆ ಒಂದು ಸೈಡಲ್ಲಿ ಮಾತ್ರ ನಾನು ರೆಡಿ ಮಾಡ್ಕೊಳಾಕ್ತೀನಿ. ನೋಡ್ರಿ, ಈ ರೀತಿಯಾಗಿ ಪ್ಲೇಟ್ಸ್ನ ಒಂದು ಸೈಡಲ್ಲಿ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿನಿ. ಇದೇ ಥರ ಇನ್ನೊಂದು ಪಟ್ಟಿಗೂ ಕೂಡ ಪೈಪಿಂಗ್ ಮಾಡ್ಕೋತೀನಿ. ಇದು ಪೈಪಿಂಗ್ ಸಣ್ಣ ಬರ್ತೈತಿ, ಬಟ್ ಇದು ದಪ್ಪ ಇರುವಂತಹ ಪೈಪಿಂಗ್ ಮಾಡ್ಕೊಂಡೀನಿ ನಾನು ಫಿನಿಶಿಂಗ್ಗೋಸ್ಕರ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ರೀತಿ ಡಿಸೈನ್ ಮಾಡ್ಕೋಬೋದು. ಬೇರೆ ಬೇರೆ ರೀತಿ ಇನ್ನೇನಾದರೂ ಫ್ರಿಲ್ ಡಿಸೈನ್ ಆ ರೀತಿ ಬೇರೆ ಬೇರೆ ಏನಾದರೂ ಮಾಡಿಕೊಂಡು ಒಂದು ಸೈಡಲ್ಲಿ ಪೀಕೋ ಹಾಕ್ಕೊಂಡು ಕೂಡ ನೀವು ನೀರಿಗೆಗಳನ್ನು ಮಾಡ್ಕೋಬೋದು. ಈ ರೀತಿ 2 ಬೆಲ್ಟನ್ನು ನಾನು ರೆಡಿ ಮಾಡ್ಕೊಂಡೀನಿ. ನೋಡ್ತಾ ಇರ್ಬೋದು ನೀವು. ಒಂದು ಸೈಡಲ್ಲಿ ಮಾತ್ರ ಈ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು. ಈಗ ಟಾಪ್ ಪಾರ್ಟ್ನ ಸೆಂಟರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊರಿ. ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡು ಸೆಂಟರಿಂದ 2 ಕಡೆಗೂ ಕೂಡ 2.5 ಇಂಚ್ಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. 2.2 ಅಥವಾ 2 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊರಿ. ಮಾಡಿಕೊಂಡು ಈಗ ಅದೇ ಲೈನನ್ನು ಕೆಳಗಡೆವರೆಗೂ ಎಳ್ಕೊರಿ ಮತ್ತು ಇನ್ನೊಂದು ಪೀಸ್ಗೂ ಕೂಡ ಸೇಮ್ ಲೈನ್ ಹಾಕ್ಕೋಬೇಕು, ಸೇಮ್ ಅಳತೆಯಲ್ಲಿ. ಮತ್ತು ಈಗ ನೀರಿಗೆ ಏನು ಮಾಡ್ಕೊಂಡಿವಲ್ಲ ಅದ್ರ ಮೇಲೆ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಟಾಪ್ ಪಾರ್ಟ್ನ ಮೇಲೆ ನೀರಿಗೆಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಸರಿಯಾಗಿ ನೀರಿಗೆಯನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಟಾಪ್ ಪಾರ್ಟ್ನ ಇನ್ನೊಂದು ಭಾಗದಲ್ಲೂ ಕೂಡ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಬಾಡಿ ಪಾರ್ಟ್ಗಾಗಿ ನಾನು 6 ಇಂಚು ಉದ್ದದ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ ಶೋಲ್ಡರ್ ಬಂದೈತಿ, ಒಂದು 2 ಇಂಚು ಉದ್ದದ ಶೋಲ್ಡರ್ ಬಂದೈತಿ. ಕೆಳಗಡೆಗೆ 10 ಇಂಚು ಸ್ಕರ್ಟ್ ರೆಡಿ ಆಗ್ತೈತಿ. ಟೋಟಲಿ 18ರಿಂದ 19 ಇಂಚು ಉದ್ದದ ಫ್ರಾಕನ್ನು ರೆಡಿ ಮಾಡ್ಕೊಳಾಕ್ತೀನಿ. ಈ ರೀತಿಯಾಗಿ ನೀವು ಪೈಪಿಂಗ್ ಮಾಡಿರುವಂತಹ ನೀರಿಗೆಯ ಭಾಗವನ್ನು ಒಳಗಡೆ ಅಟ್ಯಾಚ್ ಮಾಡಿಕೊಂಡು ಫ್ರಿಲ್ ಇರುವಂತಹ ಭಾಗವನ್ನು ಔಟ್ಸೈಡ್ಗೆ ತರಬೇಕು. ಈ ರೀತಿ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಈ ನೀರಿಗೆ ಪಟ್ಟಿಯ ಬದಲಾಗಿ ಬಾರ್ಡರ್ ಅಥವಾ ಕಾಂಟ್ರಾಸ್ಟ್ ಕಲರ್ ಬೇರೆ ಏನಾದರೂ ಇದು ಲೇಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಬೋದು. ನಾನು ಈ ರೀತಿ ನೀರಿಗೆ ಮಾಡಿದ್ರೆ ಸಣ್ಣ ಹುಡುಗರು ಡ್ರೆಸ್ ಚೆನ್ನಾಗಿರ್ತೈತಿ ಅಂತ ಹೇಳಿ ಈ ರೀತಿ ಮಾಡೀನಿ. ಈಗ ಫ್ರಾಕ್ನ ಮೇಲಿನ ಭಾಗ ಪೂರ್ತಿಯಾಗಿ ರೆಡಿ ಆಗೈತಿ. ಇದಕ್ಕೆ ಕೆಳಗೆ ನಾವೀಗ ಸ್ಕರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಕರ್ಟ್ ಭಾಗವನ್ನು ಟೋಟಲಿ 8 ಇಂಚು ಉದ್ದದ ಬಾಡಿ ಪಾರ್ಟ್ ರೆಡಿ ಆಗೈತಿ. ಈಗ ಶೋಲ್ಡರನ್ನು ಹಿಡ್ಕೊಂಡು ಈಗ ಕೆಳಗಡೆಗೆ ಸ್ಕರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ.
ಬಾಡಿ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ, ಅದರ ಮೇಲೆ ಸ್ಕರ್ಟ್ ಪಾರ್ಟನ್ನು ನಾನು ಉಲ್ಟಾ ಇಟ್ಕೊಂಡಿನಿ. ಈಗ 1 ಇಂಚಿನಷ್ಟು ಸೀದಾ ಹೊಲಿಗೆಯನ್ನು ಹಾಕೋತೀನಿ. ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಹೆಚ್ಚಿಗೆ ನೀರಿಗೆ ಮಾಡ್ಕೊರಿ. ಬಾಡಿ ಪಾರ್ಟ್ನ ಅಗಲ ಎಷ್ಟೈತಲ್ಲ ಅದಕ್ಕಿಂತಲೂ 3 ಪಟ್ಟು ಅಥವಾ 4 ಪಟ್ಟಿನಷ್ಟು ಹೆಚ್ಚು ಬಟ್ಟೆಯನ್ನು ತಗೊಂಡು ಈ ರೀತಿ ನೀರಿಗೆ ಮಾಡ್ಕೊರಿ. ಇನ್ನೂ ಚೆನ್ನಾಗಿ ಬರ್ತಾವೆ ನೀರಿಗೆಗಳು. ನನ್ನ ಹತ್ರ ಬಟ್ಟೆ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ನಾನು ಈ ರೀತಿ ನೀರಿಗೆ ಸ್ವಲ್ಪ ಮಾಡ್ಕೊಂಡೀನಿ. ಅತಿ ನೀರಿಗೆ ಆದ್ರೂ ಸರಿ ಆಗಂಗಿಲ್ಲ. ಎಷ್ಟು ಬಾಡಿ ಪಾರ್ಟ್ ಅಗಲ ಐತಿ ಅದಕ್ಕಿಂತಲೂ 4 ಪಟ್ಟು ತಗೊಂಡ್ರೆ ಸಾಕು, ಆರಾಮಾಗಿ ನೀಟಾಗಿ ನೀರಿಗೆಗಳು ಕೂಡ್ತಾವು. ನೀವು ಲಂಗ ಹೊಲಿಬೇಕಾದ್ರೂ ಅಷ್ಟೇ, ಸೊಂಟದ ಭಾಗ ಎಷ್ಟಿರುತ್ತೋ ಅದ್ರ 4 ಪಟ್ಟಿನಷ್ಟು ನೀವು ಬಟ್ಟೆಯನ್ನು ತಗೊಂಡ್ರೆ ಸಾಕು, ಪೂರ್ತಿ ನೀರಿಗೆ ಹೆಚ್ಚು ಬರುವಂತಹ ಲಂಗವನ್ನು ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೊಡ್ಡವ್ರಿಗೆ ಲಂಗ ಮತ್ತು ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೀವು ಕನೆಕ್ಟ್ ಆಗಿರ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈಗ ಈ ರೀತಿ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾನು ಕಸಿಗೋಸ್ಕರ ಅಂದರೆ ಸೊಂಟದ ಭಾಗದಲ್ಲಿ ಸ್ವಲ್ಪ ಲೂಸ್ ಇತ್ತಂದ್ರೆ ಟೈಟ್ ಮಾಡೋದಕ್ಕೆ ಅಂಥೇಳಿ ಈ ರೀತಿ 2 ಕಸಿಗಳನ್ನು ರೆಡಿ ಮಾಡ್ಕೊಂಡೀನಿ. 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಮುಂಚೆ ನಾವು ಈ ರೀತಿ ಕಸಿಯನ್ನು ರೆಡಿ ಮಾಡ್ಕೋಬೇಕು. ಇದೇ ರೀತಿಯಾಗಿ ಇನ್ನೂ ಚಿಕ್ಕ ಮಕ್ಕಳಿಗೆ ಥರದ ಲಂಗ ಬ್ಲೌಸ್ಗಳಾಗಿರ್ಬೋದು, ಫ್ರಾಕ್ಗಳಾಗಿರ್ಬೋದು ಸ್ಟಿಚ್ ಮಾಡಿ ಅಪ್ಲೋಡ್ ಮಾಡಾಕ್ತೀನಿ. ಈಗ ನಾನು ರೀಸೆಂಟಾಗಿ ಅವುಗಳನ್ನೆಲ್ಲ ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ರೀತಿಯಾಗಿ ನಾನು ಕಸಿಗಳನ್ನು ರೆಡಿ ಮಾಡ್ಕೊಂಡೀನಿ. ಇವುಗಳನ್ನು ನಾವು 2 ಸೈಡಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋದಕ್ಕೆ ಮುಂಚೆನೇ ನಾವು ರೆಡಿ ಮಾಡ್ಕೋಬೇಕು. ಈಗ ಫ್ರಾಕನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು 2 ಸೈಡ್ಸ್ಗಳನ್ನು ಸರಿಯಾಗಿ ಜೋಡಿಸಿ ಇಟ್ಕೊಂಡು ಸೊಂಟದ ಭಾಗದಲ್ಲಿ ಈ ಕಸಿಯನ್ನು 2 ಪಾರ್ಟ್ಸ್ಗಳ ಮಧ್ಯದಲ್ಲಿ ಇಟ್ಟು ಈ ಸೊಂಟದ ಭಾಗದಲ್ಲಿ ಏನು ಸ್ಕರ್ಟ್ ಪಾರ್ಟ್ ಮತ್ತು ಬಾಡಿ ಪಾರ್ಟ್ ಏನು ಸಪ್ರೇಟ್ ಆಗ್ತಾವಲ್ಲ ಆ ಭಾಗದಲ್ಲಿ ಈ ಕಸಿಯನ್ನು ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಈಸಿ ಮೆಥಡಲ್ಲಿ ಚಿಕ್ಕ ಬಟ್ಟೆಗಳು ನಿಮ್ಮ ಹತ್ರ ಇದ್ದು ಅಂದರೆ ಈ ರೀತಿಯಾಗಿ ಥರನಾದ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಫ್ರಾಕ್ಗಳನ್ನು ಸ್ಟಿಚ್ ಮಾಡ್ಬೋದು. ಇದಕ್ಕೇನು ಬಟ್ಟೆ ಜಾಸ್ತಿ ಬೇಕಾಗೋದಿಲ್ಲ. 1 ಮೀಟ್ರ್ ಇತ್ತಂದರೆ ಸಾಕು, ಅಥವಾ ಕಾಂಟ್ರಾಸ್ಟ್ ಕಲರ್ ಇರುವಂತಹ 2 ಬೇರೆ ಬೇರೆ ಫ್ಯಾಬ್ರಿಕನ್ನು ಕೂಡ ತಗೊಂಡು ನೀವು ಈ ರೀತಿ ಸ್ಟಿಚ್ ಮಾಡ್ಬೋದು. ಬಾಡಿ ಪಾರ್ಟಿಗೆ ಬೇರೆ ಮತ್ತು ಸ್ಕರ್ಟ್ ಪಾರ್ಟಿಗೆ ಬೇರೆ ಇಟ್ಟು ಕೂಡ ನೀವು ಸ್ಟಿಚ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾವು. ಈ ರೀತಿಯಾದಂಥ ಫ್ರಾಕ್ಗಳನ್ನು ಅವರು ನಡೆದಾಡ್ತಿರ್ತಾರಲ್ಲ, ಈಗ 8-9 ತಿಂಗಳಿಗೆ ಅಥವಾ 1 ವರ್ಷಕ್ಕೆ 1 ವರ್ಷ ದೊಡ್ಡವರಾದಾಗ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾವು. ಇನ್ನು ಈಗ 5-6 ತಿಂಗಳ ಮಕ್ಕಳು ಅಲ್ಲೇ ಮಕ್ಕೊಂಡಿರ್ತಾವು, ಅಷ್ಟು ಇದು ಅನಿಸಲ್ಲ. ಈಗ ಅಡ್ಡಾಡಬೇಕಾದ್ರೆ ಈ ರೀತಿ ಫ್ರಾಕ್ಸ್ಗಳನ್ನು ಹಾಕೋದ್ರಿಂದ ಅವರು ನಡಿಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾವು. ಈ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಗೈತಿ. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ತುಂಬಾ ಕಡಿಮೆ ಬಟ್ಟೆಯಲ್ಲಿ ನಾನು ಈ ಫ್ರಾಕನ್ನು ಸ್ಟಿಚ್ ಮಾಡೀನಿ. ನಿಮ್ಮ ಕಡೆ 1-1.5 ಮೀಟ್ರ್ ಬಟ್ಟೆ ಇತ್ತಂದರೆ ಇನ್ನೂ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಬಟನ್ ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿ ಬಟನ್ಸ್ಗಳನ್ನು ಹಿಂದೆ ಹುಕ್ ಮಾಡೋದ್ರಿಂದ ಮಕ್ಕಳು ಮಲ್ಕೊಂಡಾಗ ಚುಚ್ಚೋ ಚಾನ್ಸಸ್ ಇರ್ತೈತಿ ಬೆನ್ನಿಗೆಲ್ಲ. ಅದಕ್ಕೆ ಈ ರೀತಿ ವಿತೌಟ್ ಬಟನ್ಸ್ಗಳನ್ನು ನೀವು ಫ್ರಾಕ್ಗಳನ್ನು ಸ್ಟಿಚ್ ಮಾಡೋದು ತುಂಬಾ ಒಳ್ಳೆಯದು. ಈಗ ಲಾಸ್ಟಲ್ಲಿ ಸ್ವಲ್ಪ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗಿತ್ತು, ನಾನು ನೆನಪಾರ್ಬಿಟ್ಟಿದ್ದೆ. ಈಗ ಸ್ಟಿಚ್ ಮಾಡ್ಕೊಳಾಕ್ತೀನಿ. ಕೆಳಗಡೆ ಸೈಡ್ ನಾನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳಾಕ್ತೀನಿ. ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ಅಂಬ್ರೆಲಾ ಲೆಹೆಂಗಾ, ಅದಕ್ಕೆ ತಕ್ಕನಾಗಿ ಅಂಬ್ರೆಲಾ ಲೆಹೆಂಗಾಕ್ಕೆ ತಕ್ಕನಾಗಿ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ಯಾವ ರೀತಿ ಐಡಿಯಾಸ್ಗಳನ್ನು ಮಾಡ್ಬೋದು, ಬಹಳಷ್ಟು ಟಿಪ್ಸ್ಗಳೊಂದಿಗೆ ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.